ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾನು 10ನೇ ತರಗತಿಯ ಕನ್ನಡ ಪ್ರಥಮ ಭಾಷೆಯ ಲೇಖಕರ, ಕವಿಗಳ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನು ತಿಳಿಸ್ತಾ ಇದ್ದೇನೆ. ಪರೀಕ್ಷಾ ದೃಷ್ಟಿಯಿಂದ ಸುಲಭವಾಗಿ 6 ಅಂಕಗಳನ್ನು ನಾವು ಪಡೆಯಬಹುದು. ಮೊದಲನೇದಾಗಿ ಶಬರಿ ಪಾಠ. ಶಬರಿ ಈ ಪಾಠವನ್ನು ಬರೆದವರು ಪೂತಿನ. ಪೂತಿನ ಅವರು ಕ್ರಿಸ್ತಶಕ ಅಂತ ಇಲ್ಲಿ ಈ ವರ್ಷ ಕ್ರಿಸ್ತಶಕ ಅಂತ ಹೇಳಬಾರ್ದು, ಸಾಮಾನ್ಯ ಶಕ ಅಂತ ಹೇಳಬೇಕು. ಶ ಅಂತ ಹೇಳಿದ್ರೆ ಸಾಕು, ಅಲ್ಲಿ ಪ್ರಿಂಟ್ ಕ್ರಿಶ ಅಂತಾನೆ ಇದೆ. ಪೂತಿನ ಅವರು 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಮೊದಲನೇದು, ಇದಕ್ಕೆ 1 ಮಾರ್ಕ್ಸ್ ಬರುತ್ತೆ ಇಷ್ಟು ಬರೆದ್ರೆ. ಅವರು ಕ್ರಿಸ್ತಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಇವರು ಶಬರಿ, ಶ್ರೀಹರಿಚರಿತೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನೋಡಿ, ಇಷ್ಟು ಬರೆದ್ರೆ ಅಕಸ್ಮಾತ್ ಇದನ್ನು ಹಾಕಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಪೂತಿನ ಅವರು ಕ್ರಿಸ್ತಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಇವರು ಶಬರಿ, ಶ್ರೀಹರಿಚರಿತೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಎರಡನೇದಾಗಿ ಲಂಡನ್ ನಗರ. ಲಂಡನ್ ನಗರ ಈ ಪಾಠವನ್ನು ಬರೆದವರು ವಿಕ್ರ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ಅಂತ ಪೂರ್ತಿ ಹೆಸರು. ಇವರು ಕ್ರಿಸ್ತಶಕ 1909ರಲ್ಲಿ ಸವಣೂರಿನಲ್ಲಿ ಜನಿಸಿದರು. ಇವರು ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇದೆಲ್ಲ ಬಾಯ್ಪಟ್ಟಾಕ್ಲಿಕ್ಕೆ ಏನು, ವಿಕ್ರ ಗೋಕಾಕ್ ಅವರು ಕ್ರಿಸ್ತ 1909ರಲ್ಲಿ ಸವಣೂರಿನಲ್ಲಿ ಜನಿಸಿದರು. ಹಾವೇರಿ ಜಿಲ್ಲೆಯನ್ನು ಹಾಕ್ಬೋದು, ನೆನಪಿಲ್ಲ ಅಂದರೆ ಸವಣೂರು ಹಾಕಿದ್ರು ಸಾಕು. ಇವರು ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಮೂರನೇದಾಗಿ ಭಾಗ್ಯಶಿಲ್ಪಿಗಳು. ಇದನ್ನು ಬರೆದವರು ಡಿ.ಎಸ್. ಜಯಪ್ಪಗೌಡ. ಡಿ.ಎಸ್. ಜಯಪ್ಪಗೌಡ ಅವರು ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಕ್ರಿಸ್ತಶಕ 1947ರಲ್ಲಿ ಜನಿಸಿದರು. ನಮಗೆ ಸ್ವಾತಂತ್ರ್ಯ ಬಂದಿರುವಂತಹ ಇಸ್ವಿಯನ್ನು ನೆನಪಿಟ್ಕೊಂಡ್ರೆ ಆಯಿತು. ಡಿ.ಎಸ್. ಜಯಪ್ಪಗೌಡರು ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ 1947ರಲ್ಲಿ ಜನಿಸಿದರು. ಇವರು ಮೈಸೂರು ಒಡೆಯರು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ವೃಕ್ಷಸಾಕ್ಷಿ. ಈ ವೃಕ್ಷಸಾಕ್ಷಿ ಪಾಠವನ್ನು ಬರೆದಂಥವರು ದುರ್ಗಸಿಂಹ. ಇವರು 1031 ಇವರು 1031ರಲ್ಲಿ ಕಿಸುಕಾಡು ನಾಡಿನ ಸಯ್ಯಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯನ್ನು ಬರೆದಿದ್ದಾರೆ. ಹಾಗೆ ಸಂಕಲ್ಪ ಗೀತೆ. ಇದನ್ನು ಬರೆದಂತಹವರು ಜಿ.ಎಸ್. ಶಿವರುದ್ರಪ್ಪನವರು. ಇವರು ಕ್ರಿಸ್ತಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಜನಿಸಿದರು. ಇವರು ಸಾಮಗಾನ, ಅಲ್ಲಿ ಸಮಾಧಾನ ಅಂತ ಆಗಿದೆ, ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇವರು ಸಾಮಗಾನ, ಅನಾವರಣ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಾಷ್ಟ್ರಕವಿ, ಪಂಪ ಪ್ರಶಸ್ತಿ ಬಿರುದುಗಳು ಬಂದಿವೆ. ಜಿ.ಎಸ್. ಶಿವರುದ್ರಪ್ಪನವರು
1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಜನಿಸಿದರು. ಇವರು ಸಾಮಗಾನ, ಅನಾವರಣ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಾಷ್ಟ್ರಕವಿ, ಪಂಪ ಪ್ರಶಸ್ತಿ ಬಿರುದುಗಳು ಬಂದಿವೆ. ಹಕ್ಕಿ ಹಾರುತ್ತದೆ ನೋಡಿದ್ದೀರಾ? ಇದನ್ನ ಬರೆದಂಥವರು ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಅಂಕಿತ ನಾಮ ಅಂಬಿಕಾತನಯ ದತ್ತ. ದ.ರಾ. ಬೇಂದ್ರೆ ಅವರು ಕ್ರಿಸ್ತಕ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ಗರಿ, ನಾಕುತಂತಿ, ನಾದಲೀಲೆ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಹಾಗೆಯೇ ಕೌರವೇಂದ್ರನ ಕೊಂದೆ ನೀನು, ಈ ಪದ್ಯವನ್ನ ಬರೆದಂಥವರು ಕುಮಾರವ್ಯಾಸ. ಕುಮಾರವ್ಯಾಸ ಇವರು ಕ್ರಿಸ್ತ 1430ರಲ್ಲಿ ಗದಗಿನ ಕೋಳಿವಾಡದಲ್ಲಿ ಜನಿಸಿದರು. ಇವರು ಕುಮಾರವ್ಯಾಸರು ಕ್ರಿಸ್ತ 1430ರಲ್ಲಿ ಗದಗ ಪ್ರಾಂತದ ಅಥವಾ ಗದಗ ಜಿಲ್ಲೆಯ ಕೋಳಿವಾಡದಲ್ಲಿ ಜನಿಸಿದರು. ಇವರು ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅಂತಲೂ ಬರೆದ್ರು ಆಗತ್ತೆ. ಇಲ್ಲಿ ಕುಮಾರವ್ಯಾಸ ನೀವು ಈಜಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಕುಮಾರವ್ಯಾಸ ಭಾರತ ಎಂಬ ಕೃತಿಯನ್ನ ಬರೆದಿದ್ದಾರೆ, ನೆನ್ಪಿಟ್ಕೋಬೇಕು. ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ. ಯಾಕೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಿದ್ರು ಅಂದ್ರೆ ಇವರು ಬರೆದಂತಹ ಎಲ್ಲಾ ಕಾವ್ಯಗಳು ಸಹ ರೂಪಕ ಅಲಂಕಾರದಲ್ಲಿ ಇದ್ದಿದ್ದರಿಂದ ಇವರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಹಾಗೆಯೇ ಹಸಿರು ಈ ಪದ್ಯವನ್ನ ಬರೆದಂತಹವರು ಕುವೆಂಪು. ಕುವೆಂಪು ಅವರು ಕ್ರಿಸ್ತಕ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಕುವೆಂಪು ಅವರು ಕ್ರಿಸ್ತಕ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಶ್ರೀರಾಮಾಯಣ ದರ್ಶನಂ, ಕೊಳಲು ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಎಂಬ ಬಿರುದು ಸಹ ಇದೆ. ಹಾಗಾದ್ರೆ ವಿಶ್ವ ತನಕ ನಾವು ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಬಂದಿದೆ ಇಲ್ಲಿ ನಮ್ಮ ಈ ಪದ್ಯದಲ್ಲಿ ಇದರಲ್ಲಿ ಕನ್ನಡದಲ್ಲಿ 10ನೇ ತರಗತಿಯ ಪ್ರಥಮ ಇದರಲ್ಲಿ ಅಂದ್ರೆ ಮೊದಲನೇದಾಗಿ ವಿಕ್ರ ಗೋಕಾಕ್ ಅವರು, ಎರಡನೇದಾಗಿ ಇಲ್ಲಿ ಕುವೆಂಪು ಅವರು, ಮೂರನೇದಾಗಿ ಯಾರು ದ.ರಾ. ಬೇಂದ್ರೆ. ಈ ಮೂರು ಇದನ್ನ ನೆನ್ಪಿಟ್ಕೋಬೇಕು. ಜ್ಞಾನಪೀಠ ಪ್ರಶಸ್ತಿ ಬಂದಂತವರು ಕುವೆಂಪು ಅವರು, ವಿಕ್ರ ಗೋಕಾಕ್ ಅವರು ಮತ್ತು ದ.ರಾ. ಬೇಂದ್ರೆ. ಆಮೇಲೆ ರಾಷ್ಟ್ರಕವಿ ಎಂಬ ಬಿರುದು ಯಾರಿಗೆ ಬಂದಿದೆ? ಇವರಿಗೆ ನಮ್ಮ ಕುವೆಂಪು ಅವರಿಗೆ ಮತ್ತು ಜಿ.ಎಸ್. ಶಿವರುದ್ರಪ್ಪನವರಿಗೆ. ಹಾಗೆ ಮುಂದೆ ಛಲಮನೆ ಮೆರವೆಂ ಈ ಪದ್ಯ. ಛಲಮನೆ ಮೆರವೆಂ ಈ ಪದ್ಯವನ್ನ ಬರೆದಂತವರು ರನ್ನ. ಅಂದ್ರೆ 10ನೇ ಶತಮಾನ 949 ನೆನಪಿಲ್ಲ ಅಂದ್ರೆ ಅಕಸ್ಮಾತ್ 10ನೇ ಶತಮಾನ ಅಂತ ಬರೆದ್ರು ಆಗತ್ತೆ. ರನ್ನ ಅವರು 949ರಲ್ಲಿ, ಕೆಲವರು ಒಂದ್ ಸೇರಿಸ್ಬಿಡ್ತೀರ 1949 ಅಂತ ಬರ್ದ್ಬಿಡ್ತೀರಾ, ಹಾಗಾದ್ರೆ 1 ಮಾರ್ಕ್ಸ್ ಹೊರಟೋಗ್ಬಿಡತ್ತೆ. ಹಾಗಾಗಿ ನೆನ್ಪಿಟ್ಕೋಬೇಕು, ಅದು 949 ಅಂತ. ಅವರು ಕ್ರಿಸ್ತಕ 949 ಅಂದ್ರೆ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಜನಿಸಿದರು. ಇವರು ಸಾಹಸ ಭೀಮ ವಿಜಯ ಎಂಬ ಕೃತಿಯನ್ನ ಬರೆದಿದ್ದಾರೆ. ಅಥವಾ ಗದಾಯುದ್ಧ ಅಂತಾನು ಕರೀತಾರೆ. ಆಯ್ತಾ? ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇದೆ. ರನ್ನ ಅವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇದೆ. ಹಾಗೆಯೇ ವೀರಲ್ಲವ ಈ ಪದ್ಯವನ್ನ ಬರೆದಂಥವರು ಲಕ್ಷ್ಮೀಶ ಅವರು ಕ್ರಿಸ್ತಕ 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದೇವನೂರಿನಲ್ಲಿ ಜನಿಸಿದರು. ಅಕಸ್ಮಾತ್ ಚಿಕ್ಕಮಗಳೂರು ನೆನಪಿಲ್ಲ ಅಂದ್ರೂ ಸಹ ಲಕ್ಷ್ಮೀಶ ಅವರು 1550ರಲ್ಲಿ ದೇವನೂರಿನಲ್ಲಿ ಜನಿಸಿದರು. ಇವರು ಜೈಮಿನಿ ಭಾರತ ಎಂಬ ಕೃತಿಯನ್ನ ಬರೆದಿದ್ದಾರೆ.
ಇವರಿಗೆ ಉಪಮಾಲೋಲ ಎಂಬ ಬಿರುದು ಇದೆ. ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಟ್ ಚಕ್ರವರ್ತಿ ಎಂಬ ಬಿರುದಿದೆ. ಇವರಿಗೆ ಲಕ್ಷ್ಮೀಶನಿಗೆ ಉಪಮಾಲೋಲ, ಉಪಮಾಲಂಕಾರದಲ್ಲಿ ಜಾಸ್ತಿ ಕಾವ್ಯವನ್ನ ಬರೆದಿರೋದ್ರಿಂದ, ಆ ಕಾವ್ಯದಲ್ಲಿ ಉಪಮಾಲಂಕಾರನೇ ಬಳಸಿರೋದ್ರಿಂದ ಇವರಿಗೆ ಉಪಮಾಲೋಲ ಎಂಬ ಬಿರುದಿದೆ. ಹಾಗೆ ಕಾವ್ಯದಲ್ಲಿ ನೋಡ್ರಿ, ಕುಮಾರವ್ಯಾಸ ಯಾವ ಕಾವ್ಯ ಅಂತ ಕೇಳಿದ್ರೆ ಕುಮಾರವ್ಯಾಸ ಭಾರತ ಅಂತ ಕರಿತೀರಾ. ಲಕ್ಷ್ಮೀಶ ಬರೆದಿರುವಂಥದ್ದು ಜೈಮಿನಿ ಭಾರತ ಅಂತ ಕರಿತೀರಾ. ಹಾಗೆಯೇ ಆಮ್, ಕೆಮ್ಮನೆ ಮೀಸೆ ಒತ್ತನೆ. ಕೆಮ್ಮನೆ ಮೀಸೆ ಒತ್ತನೆ ಇಲ್ಲಿ ಪಂಪ ಈ ಪದ್ಯವನ್ನ ಬರೆದಂಥದ್ದು. ಪಂಪ ಅವರು 902ರಲ್ಲಿ ವೆಂಗಿ ಮಂಡಲದ ವೆಂಗಿಪೊಳು ಎಂಬ ಗ್ರಾಮದಲ್ಲಿ ಜನಿಸಿದರು. ಪಂಪ ಅವರು 902ರಲ್ಲಿ ವೆಂಗಿ ಮಂಡಲದ ವೆಂಗಿಪೊಳು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಪಂಪ ಭಾರತ ಎಂಬ ಕೃತಿಯನ್ನ ಬರೆದಿದ್ದಾರೆ. ನೋಡಿ, ಅಲ್ಲಿ ಕುಮಾರವ್ಯಾಸ ಭಾರತ, ಲಕ್ಷ್ಮೀಶ ಜೈಮಿನಿ ಭಾರತ, ಪಂಪ ಪಂಪ ಭಾರತ ಎಂಬ ಕೃತಿಯನ್ನ ಬರೆದಿದ್ದಾರೆ. ಹಾಗೆ ಅವರ ಇವರು ಆದಿಕವಿಯವರು. ಇವರು ಆದಿಪುರಾಣ ಅದನ್ನು ಬರೆಯಬಹುದು, ಅಥವಾ ವಿಕ್ರಮಾರ್ಜುನ ವಿಜಯ ಅಂತಲೂ ಬರೆಯಬಹುದು. ಸುಲಭವಾಗಿ ನಾನು ಹೇಳ್ತಾ ಇರುವಂಥದ್ದು ಪಂಪ ಭಾರತ ಅನ್ನುವಂಥದ್ದು. ಅಂದ್ರೆ ಪಂಪ ಭಾರತಕ್ಕೆ ಇನ್ನೊಂದು ಹೆಸರು ವಿಕ್ರಮಾರ್ಜುನ ವಿಜಯ. ಇವರಿಗೆ ಕವಿ ಚಕ್ರವರ್ತಿ, ಸರಸ್ವತಿ ಮಣಿಹಾರ ಎಂಬ ಬಿರುದುಗಳು ಇವೆ. ಇವರಿಗೆ ಸರಸ್ವತಿ ಮಣಿಹಾರ, ಕವಿ ಚಕ್ರವರ್ತಿ ಎಂಬ ಬಿರುದುಗಳು ಇವೆ. ಹಾಗೆಯೇ ಪಾಠದಲ್ಲಿ 2 ಬಿಟ್ಟೋಗಿತ್ತಲ್ಲ, ಹಳೆ ಪಠ್ಯ ಪುಸ್ತಕದಲ್ಲಿ ಇರುವಂಥದ್ದು ಇದು ಸುಕುಮಾರ ಸ್ವಾಮಿಯ ಕತೆ. ಸುಕುಮಾರ ಸ್ವಾಮಿ ಈ ಪಾಠವನ್ನ ಬರೆದಂಥವರು ಶಿವಕೋಟ್ಯಾಚಾರ್ಯರು. ಇದನ್ನ ಬರೆದವರು ಶಿವಕೋಟ್ಯಾಚಾರ್ಯರು. ಇವರು 10ನೇ ಶತಮಾನದಲ್ಲಿ ಇದ್ರು. ಇವರು 10ನೇ ಶತಮಾನದಲ್ಲಿ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೋಗಳಿ ನಾಡಿನಲ್ಲಿ ಜನಿಸಿದರು. ಇವರು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೋಗಳಿ ನಾಡಿನಲ್ಲಿ ಜನಿಸಿದರು. ಇವರು ಬರೆದಂತಹ ಕೃತಿ ಒಡ್ಡಾರಾಧನೆ. ಇವರು ಬರೆದಿರುವಂತಹದ್ದು ಒಡ್ಡಾರಾಧನೆ. ಹಾಗೆಯೇ ಕೊನೆದು ಯುದ್ಧ. ಈ ಪಾಠವನ್ನ ಬರೆದಂಥವರು ಸಾರಾ ಅಬೂಬ್ಕರ್. ಸಾರಾ ಅಬೂಬ್ಕರ್ ಅವರು 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ನೋಡಿ, ನೆನ್ಪಿಟ್ಕೋಬಹುದು. ಇವರು 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಸಹನ, ಚಪ್ಪಲಿಗಳು, ಖೆಡ್ಡ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಇವರು ಸಹನ, ಚಪ್ಪಲಿಗಳು, ಖೆಡ್ಡ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಇವರಿಗೆ ನೃಪತುಂಗ ಪ್ರಶಸ್ತಿ ಬಂದಿದೆ. ನೋಡಿ, ಯಾರಿಗೂ ಪ್ರಶಸ್ತಿ ಇಲ್ಲ, ಇವ್ರಿಗೆ ಮಾತ್ರ ಬಂದಿರುವಂಥದ್ದು. ಇವರಿಗೆ ನೆನ್ಪಿಟ್ಕೊಳ್ಬಹುದು, ಇವರಿಗೆ ನೃಪತುಂಗ ಪ್ರಶಸ್ತಿ ಬಂದಿದೆ. ಹೀಗೆಯೇ ಒಟ್ಟು 13 ಜನರ ಸ್ಥಳ ಕಾಲ ಕೃತಿಯನ್ನ ನೆನ್ಪಿಟ್ಕೊಳ್ಳಿ. ಇಷ್ಟನ್ನ ನೀವು ಬಾಯಿಪಾಠ ಅಥವಾ ಕಂಠಪಾಠ ಮಾಡೋದ್ರಿಂದ ನೀವು ಸುಲಭವಾಗಿ 6 ಅಂಕಗಳನ್ನ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ.